ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. RCB 2025 IPL ಸೀಸನ್ 18 ಈ ಒಂದು ಆವೃತ್ತಿಯಲ್ಲಿ ಅದ್ಭುತವಾದಂತಹ ಪ್ರದರ್ಶನವನ್ನು ಇಲ್ಲಿಯವರೆಗೂ ಕೊಟ್ಟುಕೊಂಡು ಬಂದಿದೆ. ಮೊನ್ನೆ ಏನು ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಆಪರೇಷನ್ ಸಿಂಧೂರ ಎನ್ನುವ ಒಂದು ಆಪರೇಷನ್ ನಡೆದಿತ್ತು. ಆ ಸಂದರ್ಭದಲ್ಲಿ ಭಾರತದ ನಾಗರಿಕರಿಗೆ ಹಾಗೂ ಸೆಲೆಬ್ರಿಟಿಗಳಿಗೆ, ಕ್ರೀಡಾಪಟುಗಳಿಗೆ ಸಾಕಷ್ಟು ಥ್ರೆಟ್ ಇತ್ತು. ಈ ಕಾರಣಕ್ಕಾಗಿ IPL ಅನ್ನ 1 ವಾರಕ್ಕೂ ಹೆಚ್ಚು ದಿನಗಳ ಕಾಲ ಸಸ್ಪೆಂಡ್ ಅಂದರೆ ಪೋಸ್ಟ್ ಪೋನ್ ಮಾಡಿದ್ದಂತಹ BCCI ಇದೀಗ IPL ಅನ್ನ ಮತ್ತೆ ಪುನರಾರಂಭ ಮಾಡಿದ ನಂತರ ಮೊದಲ ಪಂದ್ಯದಲ್ಲಿ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ KKR ಹಾಗೂ RCB ವಿರುದ್ಧದ ಪಂದ್ಯ ನಡೆಯೋದಕ್ಕೆ ಇತ್ತು. ಈ ಪಂದ್ಯದಲ್ಲಿ RCBಯ ಅಭಿಮಾನಿಗಳು, ಕೊಹ್ಲಿ ಅವರಿಗೆ ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿಯನ್ನು ಘೋಷಣೆ ಮಾಡಿದ ನಂತರ ಒಂದು ಫೇರ್ವೆಲ್ ಅನ್ನು ಕೊಡಬೇಕು ಎನ್ನುವ ಕಾರಣಕ್ಕಾಗಿ ಅವತ್ತು ಮೈದಾನದ ತುಂಬ ವಿರಾಟ್ ಕೊಹ್ಲಿ ಅವರ 18ನೇ ನಂಬರ್ ಜರ್ಸಿ ಇರುವ ಬಿಳಿ ಜರ್ಸಿಗಳನ್ನು ಧರಿಸಿಕೊಂಡು ಸ್ಟೇಡಿಯಂಗೆ ಬಂದಿದ್ರು. ಆದರೆ ಅವತ್ತು RCB ಅಭಿಮಾನಿಗಳ ಆಸೆ ಈಡೇರಲಿಲ್ಲ. ಯಾಕಪ್ಪ ಅಂತಂದರೆ ಬೆಂಗಳೂರಿನಲ್ಲಿ ಸಿಕ್ಕಾಪಟ್ಟೆ ಮಳೆ ಇದ್ದ ಕಾರಣಕ್ಕೆ ಆ ಮ್ಯಾಚನ್ನು ರದ್ದುಗೊಳಿಸಿ ಎರಡೂ ತಂಡಗಳಿಗೂ ಸಹ ತಲಾ ಒಂದೊಂದು ಅಂಕವನ್ನು ಕೊಡಲಾಯಿತು. ಇದಾದ ನಂತರ RCB ಪಾಯಿಂಟ್ ಟೇಬಲ್ನಲ್ಲಿ 2ನೇ ಸ್ಥಾನವನ್ನು ಅಲಂಕರಿಸಿತ್ತು. ಗುಜರಾತ್ ಟೈಟನ್ಸ್ ಮೊದಲ ಸ್ಥಾನವನ್ನು ಅಲಂಕರಿಸಿದೆ. RCB ಇಲ್ಲಿವರೆಗೂ 12 ಮ್ಯಾಚ್ಗಳನ್ನು ಆಡಿದೆ. 12 ಮ್ಯಾಚ್ಗಳಲ್ಲಿ 8 ಮ್ಯಾಚ್ಗಳನ್ನು ವಿನ್ ಆಗಿದೆ, 3 ಮ್ಯಾಚ್ಗಳನ್ನು ಸೋತಿದೆ, 1 ಮ್ಯಾಚ್ ನೋ ರಿಸಲ್ಟು. ಟೋಟಲ್ RCBಗೆ ಸಿಕ್ಕಿರುವಂತಹ ಪಾಯಿಂಟ್ಸ್ 17. ನೆಟ್ ರನ್ ರೇಟ್ ಬಂದು +0.482 RCB ಹೊಂದಿದೆ ಅಂತ ಹೇಳ್ಬೋದು. ಇದರೊಂದಿಗೆ ಕ್ವಾಲಿಫೈರ್ ಆಲ್ರೆಡಿ ಆಗೋಗಿದೆ. RCB ಇದೀಗ ಫಸ್ಟ್ ಹಾಗೂ 2ನೇ ಸ್ಥಾನದಲ್ಲೇ ಮುಂದುವರಿಯುವ ಮೂಲಕ ಹೆಚ್ಚುವರಿ ಪಂದ್ಯಗಳನ್ನು ಆಡದೆ ನೇರವಾಗಿ ಫೈನಲ್ಗೆ ಲಗ್ಗೆ ಇಡುವ ಯೋಜನೆಯನ್ನು ಹಾಕಿಕೊಂಡಿದೆ ಅಂತ ಹೇಳಬೇಕು. ಆದರೆ ಈ ಗ್ಯಾಪ್ನಲ್ಲಿ ಯಾವಾಗ ಆಪರೇಷನ್ ಸಿಂಧೂರ ಸ್ಟಾರ್ಟ್ ಆಯಿತೋ, ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಯಿತೋ, ಆಗ ಸಾಕಷ್ಟು ಜನ ವಿದೇಶಿ ಆಟಗಾರರು ತಮ್ಮ ತವರು ದೇಶಗಳಿಗೆ ವಾಪಸ್ ಆಗಿದ್ದರು. ಅದರ ಜೊತೆಗೆ ಅಂದುಕೊಂಡಂತೆ ಆಗಿದ್ದಿದ್ರೆ IPL ಈ ತಿಂಗಳಲ್ಲೇ ಫೈನಲ್ ಮ್ಯಾಚ್ ಮುಗಿದು ವಿನ್ನರ್ ಯಾರು ಅಂತ ಗೊತ್ತಾಗಬೇಕಾಗಿತ್ತು. ಆದರೆ ಈ ಒಂದು ಪೋಸ್ಟ್ ಪೋನ್ ಏನು 1 ವಾರಕ್ಕೂ ಅಧಿಕ ದಿನಗಳ ಕಾಲ IPL ಅನ್ನ ಸಸ್ಪೆನ್ಷನ್ ನಲ್ಲಿ ಇಡಲಾಗಿತ್ತು, ಅದಾದ ನಂತರ ಎಲ್ಲವೂ ಕೂಡ ಇಂಬ್ಯಾಲೆನ್ಸ್ ಆಗಿ ಹೋಗಿದೆ. ಅಂತಂದ್ರೆ IPL ನ ಟೀಮ್ಗಳಲ್ಲಿ ಆಡ್ತಾ ಇದ್ದಂತಹ ಸಾಕಷ್ಟು ಜನ ವಿದೇಶಿ ಆಟಗಾರರು ತಮ್ಮ ರಾಷ್ಟ್ರೀಯ ತಂಡವನ್ನ ಸೇರಿಕೊಳ್ಳುವಂತಹ ಅನಿವಾರ್ಯತೆ ಎದುರಾಗಿರೋದ್ರಿಂದ IPL ನ ಸಾಕಷ್ಟು ತಂಡಗಳು ವಿದೇಶಿ ಆಟಗಾರರ ಕೊರತೆಯನ್ನ ಎದುರಿಸ್ತಾ ಇದೆ. ಅದೇ ರೀತಿ ನಮ್ಮ RCB ತಂಡ ಕೂಡ ವಿದೇಶಿ ಆಟಗಾರನ ಅನುಪಸ್ಥಿತಿಯನ್ನ ಎದುರಿಸ್ತಾ ಇದೆ. ಲುಂಗಿ ಎಂಗಿಡಿ ಈ ವಿದೇಶಿ ಆಟಗಾರನಿಗೆ ಸೌತ್ ಆಫ್ರಿಕಾ ತಂಡದ ಈ ಆಟಗಾರನೇ ಇಂಗ್ಲೆಂಡ್ ತಂಡದ ಒಂದು ಸೀರೀಸ್ ಇರುವ ಕಾರಣಕ್ಕೆ IPL ನ ಆಡೋದು ಅನುಮಾನ ಅಂತ ಹೇಳಲಾಗ್ತಾ ಇದೆ. ಲುಂಗಿ ಎಂಗಿಡಿ ಅವರನ್ನ ಈ ಸೀಸನ್ನಲ್ಲಿ ಸಾಕಷ್ಟು ಮ್ಯಾಚ್ಗಳಲ್ಲಿ ಆಡಿಸಿರಲಿಲ್ಲ. ಒಂದೇ ಒಂದು ಮ್ಯಾಚ್ನಲ್ಲಿ ಅವರನ್ನ ಆಡಿಸಿದ್ರು. ಆದರೂ ಕೂಡ ಆ ಮ್ಯಾಚ್ನಲ್ಲಿ ಅವರು 3 ವಿಕೆಟ್ಗಳನ್ನು ತೆಗೆದುಕೊಳ್ಳುವ ಮೂಲಕ RCB ಗೆಲುವಿನಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿದ್ರು. ಇಂತಹ ಲುಂಗಿ ಎಂಗಿಡಿ ಮುಂದಿನ RCB ಪಂದ್ಯಾವಳಿಗಳಿಗೆ ಅಲಭ್ಯ ಆಗಿರೋದು ಇದೀಗ RCB ಮ್ಯಾನೇಜ್ಮೆಂಟ್ಗೆ ಬೇಸರವನ್ನು ತರಿಸಿದೆ. ಇದರಿಂದಾಗಿ ಇದೀಗ ಅವರ ಸ್ಥಾನಕ್ಕೆ ಮತ್ತೊಬ್ಬ ವೇಗದ ಬೌಲರನ್ನು, ಅಂದರೆ ಅವರಂತೆಯೇ ಇರುವ ಒಬ್ಬ ವೇಗದ ಬೌಲರನ್ನು ಸೆಲೆಕ್ಟ್ ಮಾಡೋದಕ್ಕೆ RCB ತಂಡದ ಮ್ಯಾನೇಜ್ಮೆಂಟ್ ನಿರ್ಧಾರ ಮಾಡಿದೆ. ಯಾಕೆ ಅವರಂತೆಯೇ ಇರುವ ಬೌಲರ್ ಅಂತ ನಾನು ಹೇಳಿದೆ ಅಂತಂದರೆ, ಅವರ ಹೈಟ್ ಸೇಮ್ ಇದೆ, ಅವರ ಬೌಲಿಂಗ್ ಸ್ಟೈಲ್ ಕೂಡ ಆಲ್ಮೋಸ್ಟ್ ಸೇಮ್ ಇದೆ, ಅವರ ಬೌಲಿಂಗ್ ಎಕಾನಮಿ, ಅವರ ಬೌಲಿಂಗ್ ಎಫೆಕ್ಟನ್ನು ನೋಡ್ತಾ ಇದ್ರೆ ಆಲ್ಮೋಸ್ಟ್ ಸೇಮ್ ಇರುವ ಕಾರಣಕ್ಕೆ, ಅವರಿಬ್ಬರು ನೋಡೋದಕ್ಕೂ ಕೂಡ ಸೇಮ್ ಇರುವ ಕಾರಣಕ್ಕೆ ಅದೇ ತರಹದ ಆಟಗಾರರನ್ನು ಸೆಲೆಕ್ಟ್ ಮಾಡೋದಕ್ಕೆ RCB ಮ್ಯಾನೇಜ್ಮೆಂಟ್ ಮುಂದಾಗ್ತಾ ಇದೆ ಅನ್ನೋದನ್ನು ನಾನು ನಿಮ್ಗೆ ಹೇಳಿದೆ. ಜಿಂಬಾಬ್ವೆ ತಂಡದ ವೇಗದ ಬೌಲರ್ ಬ್ಲೆಸ್ಸಿಂಗ್ ಮುಜರಬಾನಿ ಎನ್ನುವ ಈ ವೇಗದ ಬೌಲರನ್ನು RCB ತಂಡ ತನ್ನ ತಂಡಕ್ಕೆ ಸೇರಿಸಿಕೊಳ್ಳೋದಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡ್ತಾ ಇದೆ ಅಂತ ತಿಳಿದು ಬಂದಿದ್ದು, ಈ ಆಟಗಾರನನ್ನು 75 ಲಕ್ಷ ರೂಪಾಯಿ ಮೂಲ ಬೆಲೆಯನ್ನು ಕೊಟ್ಟು RCB ಮ್ಯಾನೇಜ್ಮೆಂಟ್ ಖರೀದಿ ಮಾಡೋದಕ್ಕೆ ಮುಂದಾಗಿದೆ. ಇವರು ಕೂಡ ಅದ್ಭುತವಾದಂತಹ ಬೌಲರ್. ಇಲ್ಲಿಯವರೆಗೂ ಇವರು 70 T20 ಮ್ಯಾಚ್ಗಳನ್ನು ಆಡಿದ್ದಾರೆ. ಇದರಲ್ಲಿ 78 ವಿಕೆಟ್ಗಳನ್ನು ಪಡೆದುಕೊಂಡಿದ್ದಾರೆ. ಅದರ ಜೊತೆಗೆ 12 ಟೆಸ್ಟ್ ಮ್ಯಾಚ್, ಅದರ ಜೊತೆಗೆ 55 ಏಕದಿನ ಪಂದ್ಯಗಳನ್ನು ಇವರು ಜಿಂಬಾಬ್ವೆ ತಂಡದ ಪರವಾಗಿ ಆಡಿದ್ದಾರೆ. ಇವರ ಬೌಲಿಂಗ್ ಎಕಾನಮಿಯನ್ನು ನೋಡ್ತಾ ಇದ್ದಾರೆ, ಇವರ ಬೌಲಿಂಗ್ ಪರ್ಫಾರ್ಮೆನ್ಸ್ ಅನ್ನು ನೋಡ್ತಾ ಇದ್ದಾರೆ, ನಿಜವಾಗ್ಲೂ ಅದ್ಭುತವಾಗಿದೆ. 6 ಅಡಿ 8 ಇಂಚು ಇರುವ ಈ ಒಬ್ಬ ವೇಗದ ಬೌಲರ್ T20 ಕ್ರಿಕೆಟ್ನಲ್ಲಿ 67 ಇನ್ನಿಂಗ್ಸ್ಗಳಲ್ಲಿ 21.76 ಸರಾಸರಿಯಲ್ಲಿ 78 ವಿಕೆಟ್ಗಳನ್ನು ಇಲ್ಲಿಯವರೆಗೂ ಪಡೆದಿದ್ದಾರೆ. ಇವರ ಎಕಾನಮಿ
ಇವರ ಎಕಾನಮಿ T20ನಲ್ಲಿ 7.03 ಅಂದರೆ ಪ್ರತಿ ಓವರ್ಗೆ ಇವರು ಕೊಟ್ಟಿರುವಂತಹ ರನ್ಗಳನ್ನು ಲೆಕ್ಕ ಹಾಕಿದ್ರೆ ಪ್ರತಿ ಓವರ್ಗೆ ಇವರು 7.03 ಎಕಾನಮಿ ರೇಟ್ನಲ್ಲಿ ರನ್ನನ್ನು ಕೊಟ್ಟಿದ್ದಾರೆ ಅಂತಂದರೆ T20 ಕ್ರಿಕೆಟ್ನ ಫಾರ್ಮ್ಯಾಟ್ನಲ್ಲಿ ಇದು ಅದ್ಭುತವಾದಂತಹ ಎಕಾನಮಿ. ವಿಕೆಟ್ಗಳ ಕೌಂಟನ್ನು ನೋಡಿದಾಗ ವಿಕೆಟ್ ಕೌಂಟ್ ಇವರು 70 ಮ್ಯಾಚ್ಗೆ 78 ವಿಕೆಟ್ಗಳನ್ನ ನೋಡಿದಾಗ ಒಂದು ಸ್ವಲ್ಪ ಕಮ್ಮಿನೇ ಇದೆ. ಬಟ್ ಆದರೆ ಎಕಾನಮಿ ವಿಚಾರವಾಗಿ ಬಂದರೆ ಇವರು ಆರಂಭದ ಓವರ್ಗಳಲ್ಲಿ ಹಾಗೂ ಡೆತ್ ಓವರ್ಗಳಲ್ಲಿ ರನ್ನನ್ನು ನೀಡೋದು ತುಂಬ ಕಮ್ಮಿ. ಇವರ ಬೌಲಿಂಗ್ನಲ್ಲಿ ರನ್ನನ್ನು ಹೊಡೆಯೋಕೆ ಬ್ಯಾಟ್ಸ್ಮನ್ಗಳು ಪರದಾಡ್ತಾರೆ ಅನ್ನೋದು ವಾಸ್ತವ. ಸೊ ಇಂತಹ ಆಟಗಾರನನ್ನು ಇದೀಗ RCB ಮ್ಯಾನೇಜ್ಮೆಂಟ್ 75 ಲಕ್ಷ ರೂಪಾಯಿ ಮೂಲಬೆಲೆಯನ್ನು ಕೊಟ್ಟು RCB ತಂಡಕ್ಕೆ ಸೇರ್ಪಡೆ ಮಾಡಿಕೊಳ್ಳೋದಕ್ಕೆ ಉತ್ಸುಕವಾಗಿ ಕಾಯ್ತಾ ಇದೆ. ಏನನ್ಸುತ್ತೆ ನಿಮಗೆ ಈ ಸ್ಟೋರಿನ ನೋಡಿದಾಗ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. Speed Plus Karnataka.